ಗಿಲ್ಲಿ ನಟನ ಕ್ರೇಜ್ ಕದರ್ ತುಂಬಾನೇ ಚೆನ್ನಾಗಿದೆ. ಎಲ್ಲರೂ ಕೂಡ ಈಗ ಖುಷಿ ಪಡ್ತಾ ಇದ್ದಾರೆ ಗಿಲ್ಲಿ ನಟನ ಕ್ರೇಜ್ ಅನ್ನ ನೋಡಿ. ತಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಗಿಲ್ಲಿ ನಟ ಈಗ ಸದ್ಯಕ್ಕೆ ದಾವಣಗೆರೆ ಅಂತೆಲ್ಲ ಓಡಾಡ್ಕೊಂಡು ಫುಲ್ ಬ್ಯುಸಿ ಆಗಿದ್ದಾರೆ. ಸೊ ಅಲ್ಲೊಂದು ಬಟ್ಟೆ ಓಪನಿಂಗ್ ಅಂದ್ರೆ ಅಂಗಡಿ ಓಪನಿಂಗ್ ಗೆ ಹೋಗಿರ್ತಾರೆ. ಜನರನ್ನ ನೋಡಿ ತಲೆ ಕೆಡಿಸ್ಕೊಂಡ್ಬಿಡ್ತಾರೆ. ಅಷ್ಟೊಂದು ಜನ ಸೇರಿರ್ತಾರೆ ಗಿಲ್ಲಿ ನಟನನ್ನ ನೋಡ್ಬೇಕು ಅಂತ. ಜನ ಸಾಗರದ ನಡುವೆ ಗಿಲ್ಲಿ ನಟ ಕಾರ್ನಿಂದ ಇಳಿತಾರೆ. ನೂಕು ನುಗ್ಲು ನಂತರ ಬಟ್ಟೆ ಅಂಗಡಿಗೆ ಹೋಗಿ ಬಟ್ಟೆ ಅಂಗಡಿಯನ್ನ ಓಪನ್ ಮಾಡ್ತಾರೆ, ಟೇಪ್ ಅನ್ನ ಕಟ್ ಮಾಡ್ತಾರೆ, ಫೋಟೋ ತೆಗೆಸ್ಕೊತಾರೆ, ಕೇಕ್ ಕಟ್ ಮಾಡ್ತಾರೆ. ಮತ್ತೆ ಅಲ್ಲಿ ಲಕ್ಕಿ ಡ್ರಾ ಅಂತೆಲ್ಲ ಇತ್ತು. ಸೊ ಅದರಲ್ಲೂ ಕೂಡ ಭಾಗಿಯಾಗ್ತಾರೆ, ಡೈಲಾಗ್ ಅನ್ನ ಹೊಡಿತಾರೆ. ಗಿಲ್ಲಿನ ನೋಡ್ಬೇಕು ಅಂತ ತುಂಬಾ ಜನ ಸಹ ಬಂದಿರ್ತಾರೆ, ಚಿಕ್ಕವರಿಂದ ದೊಡ್ಡವರ ತನಕ. ಅದ್ರಲ್ಲೂ ಫಿಮೇಲ್ ಫ್ಯಾನ್ಸ್ ಗಳು ಕೂಡ ಜಾಸ್ತಿ ಏನಂತಾನೆ ಹೇಳ್ಬೋದು. ಎಲ್ಲರ ಹತ್ರನೂ ಕೂಡ ಫೋಟೋವನ್ನ ತೆಗೆಸ್ಕೊತಾರೆ. ಗಿಲ್ಲಿ ಆಗಮನದಿಂದಾಗಿ ಜನರು ಕೂಡ ಬಹಳಷ್ಟು ಖುಷಿಯಾಗಿದ್ದಾರೆ. ಮಾತುಗಳನ್ನು ಕೂಡ ಆಡ್ತಾರೆ, ಖುಷಿಯನ್ನ ವ್ಯಕ್ತಪಡಿಸ್ತಾರೆ. ಗಿಲ್ಲಿ ನಟ ಅವರು ಈ ರೀತಿ ಕಂಪ್ಲೀಟ್ ಆಗಿ ಪ್ರತಿ ದಿವಸ ಬಿಸಿ, ಒಂದಲ್ಲ ಒಂದು ಊರಿಗೆ ಹೋಗ್ತಾ ಇರ್ತಾರೆ. ಒಂದು ಕಾರ್ಯಕ್ರಮ ಮುಂಚೆನೆ ಬುಕ್ ಆಗಿರುತ್ತೆ. ಸೊ ಅದರಂತೆ ಅವರು ಅಟೆಂಡ್ ಆಗ್ತಾ ಇರ್ತಾರೆ ಕಾರ್ಯಕ್ರಮಗಳಿಗೆ. ಇದರ ಮೂಲಕವೂ ಕೂಡ ಅವರಿಗೆ ಒಂದು ಸಂಪಾದನೆಯೂ ಸಹ ಆಗ್ತಾ ಹೋಗುತ್ತೆ. ಗಿಲ್ಲಿ ನಟ ನಿಮಗೂ ಕೂಡ ಇಷ್ಟನ? ಬಿಗ್ ಬಾಸ್ ಮುಗಿದು 4 ತಿಂಗಳಾದ್ರೂ ಕೂಡ ಗಿಲ್ಲಿ ಕ್ರೇಜ್ ಅಂತೂ ಕಡಿಮೆ ಆಗಿಲ್ಲ, ಅವತ್ತು ಜಾಸ್ತಿ ಆಗ್ತಾನೆ ಇದೆ. ಸಿನಿಮಾ ಮಾಡ್ತಾರೆ ಗಿಲ್ಲಿ ಅವರು, ಅದಕ್ಕೆ ಅವಕಾಶಗಳು ಬರ್ತಾ ಇದೆ. ಶೂಟಿಂಗ್ ಕೂಡ ಅತಿ ಬೇಗನೆ ಸ್ಟಾರ್ಟ್ ಆಗುತ್ತೆ. ಅವರು ಇಲ್ಲಿ ಈವೆಂಟ್ಸ್ ಗಳಲ್ಲಿ ಬ್ಯುಸಿ ಆಗಿರುವಂತಹ ಕಾರಣ ಇನ್ನು ಶೂಟಿಂಗ್ ಅಟೆಂಡ್ ಮಾಡಕ್ಕೆ ಸಾಧ್ಯ ಆಗ್ತಿಲ್ಲ. ಪ್ರತಿದಿನ ಒಂದೊಂದು ಪ್ರೋಗ್ರಾಮ್ ಗಳಿಗೆ ಹೋಗ್ತಾರೆ. ಕೇವಲ ಬೆಂಗಳೂರಿನಲ್ಲಿ ನಡೆಯುವಂತ ಪ್ರೋಗ್ರಾಮ್ ಮಾತ್ರವಲ್ಲದೆ ಹೊರ ರಾಜ್ಯದಲ್ಲಿಯೂ ಸಹ ಹೋಗುವಂತ ಒಂದು ಹೊರ ಜಿಲ್ಲೆಯಲ್ಲೂ ಸಹ ಹೋಗುವಂತ ಒಂದು ರೂಢಿ ಗಿಲ್ಲಿ ನಟ ಅವ್ರು ಮಾಡ್ಕೊಂಡಿದ್ದಾರೆ. ಸೂಪರ್ ಅಂತಾನೆ ಹೇಳ್ಬೋದು. ಹೊರ ರಾಜ್ಯದವರು ಸಹ ಗಿಲ್ಲಿನ ಕರೀತಾ ಇದ್ದಾರಂತೆ. ಬಟ್ ಗಿಲ್ಲಿ ಅವರು ಈಗ ಸದ್ಯಕ್ಕೆ ಇಲ್ಲಿ ಮಿಂಚ್ತಾ ಇದ್ದಾರೆ. ಮತ್ತೆ ಫಾರಿನ್ ನಲ್ಲೂ ಸಹ ಅನೇಕ ಅಭಿಮಾನಿಗಳು ಸಹ ಇದ್ದಾರೆ. ಗಿಲ್ಲಿನ ಅವರು ಕೂಡ ಬರ್ಮಾಡ್ಕೊಳಕ್ ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಒಂದು ಪ್ರೋಗ್ರಾಮ್ ಖಂಡಿತವಾಗಿಯೂ ಕೂಡ ಮಾಡೇ ಮಾಡ್ತಾರೆ. ಫಾರಿನ್ ನಲ್ಲೂ ಸಹ ಗಿಲ್ಲಿ ಅವರು ಗೆಸ್ಟ್ ಆಗಿ ಹೋಗ್ತಾರೆ.